ಬೇಸಿಗೆ ಶುರುವಾಯ್ತು ಅಂದ್ರೆ ಎಲ್ಲರಿಗೂ ಒಂದೇ ಚಿಂತೆ, ಅದು ನೆತ್ತಿ ಸುಡುವ ಸೂರ್ಯನಿಂದ ಪಾರಾಗೋದು ಹೇಗೆ ಅನ್ನೋದು. ಸೂರ್ಯನ ಝಳಕ್ಕೆ ಬಸವಳಿದು ಹೋಗುವ ನಾವು ನಾನಾ ರೀತಿಯ ಸರ್ಕಸ್ ಮಾಡ್ತೇವೆ. ದೇಹವನ್ನ ತಂಪಾಗಿರಿಸಿಕೊಳ್ಳಲು ತಂಪು ಪಾನೀಯಗಳ ಮೊರೆ ಹೋಗ್ತೇವೆ. ಛತ್ರಿ ಹಿಡಿದು ರಸ್ತೆಗೆ ಇಳಿಯುತ್ತೇವೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಳ್ತೇವೆ. ಹೀಗೆ ಹಲವು ಬಗೆಯ ಉಪಾಯಗಳನ್ನ ಕಂಡುಕೊಳ್ತೇವೆ. ಇವೆಲ್ಲದರ ಜೊತೆಗೆ ಸಮ್ಮರ್ ಟೈಮ್ ನಲ್ಲಿ ನಾವು ತೊಡುವ ಬಟ್ಟೆಗಳ ಮೇಲೂ ಗಮನ ಹರಿಸಬೇಕಾಗುತ್ತೆ. ಬಿಸಿಲಲ್ಲಿ ಬೆವರು ಸಹಜ. ಅತಿ ಬೆವರು ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಅದಕ್ಕೆ ನಾವು ಧರಿಸುವ ಬಟ್ಟೆ ಕಾಲಕ್ಕೆ ತಕ್ಕಂತೆ ಇದ್ದಲ್ಲಿ ಈ ಕಿರಿಕಿರಿಯನ್ನ ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸಿಕೊಳ್ಳಬಹುದು. ಬಾಡಿ ಫಿಟ್ಟಿಂಗ್ ಉಡುಪುಗಳು ಈ ಕಾಲಕ್ಕೆ ಸಲ್ಲದು. ಈಗೇನಿದ್ರೂ ಗಾಳಿಯಾಡಲು ಅನುಕೂಲವಾಗುವಂತಹ ಸ್ವಲ್ಪ ಮಟ್ಟಿಗೆ ದೊಗಲಿಯಾದ ಉಡುಪೆ ಹಿತಕರವೆನಿಸುತ್ತದೆ. ಬೇಸಿಗೆಯಲ್ಲಿ ನಾವು ಧರಿಸುವ ಬಟ್ಟೆ ಹತ್ತಿಯದ್ದಾಗಿರುವುದು ಮಾತ್ರವಲ್ಲ, ಅದರ ಬಣ್ಣ ಕೂಡ ಮುಖ್ಯವಾಗಿರುತ್ತದೆ. ಕಡುವರ್ಣದ ಉಡುಪು ಕಣ್ಣಿಗೆ ಹಿತವಾಗಿರುವುದಿಲ್ಲ. ಆದಷ್ಟು ಲೈಟ್ ಕಲರ್ ಉಡುಪು ಹೆಚ್ಚು ಖುಷಿ ಕೊಡುತ್ತದೆ. ಬೇಸಿಗೆಯಲ್ಲಿ ಡೀಪ್ ಕಲರ್ಸ್ಗಳ ಬದಲಾಗಿ ಲೈಟ್ ಕಲರ್ಸ್ಗಳಾದ ಬಿಳಿ, ತಿಳಿ ನೀಲಿ, ತಿಳಿ ಹಸಿರು, ಗುಲಾಬಿ ವರ್ಣಗಳ ಬಟ್ಟೆಯನ್ನ ಬಳಸೋದು ಉತ್ತಮ. ಬೇಸಿಗೆಯಲ್ಲಿ ಸಡಿಲವಾದ ಉಡುಪುಗಳು ಹೆಚ್ಚು ಹಿತಕರ. ಮ್ಯಾಕ್ಸಿ, ಮಿನಿ ಹಾಗೂ ಸ್ಲೀವ್ಲೆಸ್ ಟಾಪ್ಗಳು ಬೇಸಿಗೆಯ ಟ್ರೆಂಡ್. ಎಲ್ಲ ವಯೋಮಾನದವರು ಈ ಬೇಸಿಗೆಯಲ್ಲಿ ಸ್ಲೀವ್ಲೆಸ್ ಉಡುಪನ್ನ ಧರಿಸಲು ಇಚ್ಛಿಸುತ್ತಾರೆ. ಅದು ಸೀರೆಯಾಗಿರಬಹುದು, ಚೂಡಿದಾರ್ ಆಗಿರಬಹುದು ಅಥವಾ ಪ್ಯಾಂಟ್ ಶರ್ಟ್ ಧರಿಸುವವರಾಗಿರಬಹುದು. ಇದು ಎಲ್ಲರಿಗೂ ಇಷ್ಟವಾಗುವ ಫ್ಯಾಷನ್. ಸಂಜೆ ವೇಳೆ ಪಾರ್ಟಿಗೆ ಹೋಗುವವರು ಅಥವಾ ವಾಯುವಿಹಾರಕ್ಕೆ ಶಾಪಿಂಗ್ಗೆ ಹೋಗುವವರು ಬಳಸುವ ಸ್ಲೀವ್ಲೆಸ್ ಟಾಪ್ಗಳು ಸ್ವಲ್ಪ ಮಟ್ಟಿಗೆ ಡೀಪ್ ಆಗಿದ್ರು ಓಕೆ. ಒಟ್ಟಿನಲ್ಲಿ ನಾವು ಟ್ರೆಂಡ್ನ ಜೊತೆಗೆ ಬೇಸಿಗೆಯ ಬಿಸಿಯಲ್ಲೂ ತಣ್ಣನೆ ಅನುಭವ ನೀಡುವ ಉಡುಪುಗಳನ್ನ ಧರಿಸುವುದು ಒಳ್ಳೆಯದು. ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವ